ವೆಲ್ಕಮ್ ಟು ಟೇಸ್ಟ್ ಕಂಟೆಂಟ್. ಭಾನುವಾರ ಮಧ್ಯಾಹ್ನ ನಂಗೆ ಬೋಂಡ ಸೂಪ್ ಮಾಡಿಕೊಡು ಅಂತ ನೆನ್ನೆಯಿಂದ ಕೇಳ್ತಾಯಿದ್ರು. ಸರಿ ಅಂತ ಉದ್ದಿನಬೇಳೆ ಒಂದು 400 ಗ್ರಾಮಷ್ಟು ನೆನೆ ಒಂದು 3 ಅವರ್ ನೆನಿಬೇಕು. ಫಸ್ಟ್ ಉದ್ದಿನಬೇಳೆ ನೆನೆಸ್ಬಿಟ್ಟೆ. ಆಮೇಲೆ ನಾನು ಹೆಸರುಬೇಳೆ ಸೂಪ್ ಮಾಡೋಣ ಅಂತ ಹೆಸರುಬೇಳೆನ ಒಂದು 150 ಗ್ರಾಮ್ ತೆಗೆದುಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಒಂದು 3 ಲೋಟ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಟೊಮೆಟೊ ಒಂದು 3 ಹಣ್ಣಾಗಿರೋದು ಚೆನ್ನಾಗಿ ನೈಸಾಗಿ ಹಚ್ಬಿಟ್ಟು ಹಾಕ್ಕೋಬೇಕು. ಮತ್ತು ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಶುಂಠಿ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ 2 ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಬೇಕು. ಬೇಳೆ ಆ ಥರ ಬೇಯಿಸ್ಕೋಬೇಕು ಕುಕ್ಕರಲ್ಲಿ. ನಾನು ಒಂದು 5-6 ವಿಸಿಲ್ ಹಾಕಿ ಬೇಯಿಸ್ಕೊಂಡು ಇಳಿಸ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಉದ್ದಿನಬೇಳೆ ಚೆನ್ನಾಗಿ ನೆಂದಿತ್ತು. ಸರಿ, ಈ ಥರ ನೈಸಾಗಿ ಗಟ್ಟಿಯಾಗಿ ಇರಬೇಕು, ನೈಸಾಗಿ ಇರಬೇಕು, ಆ ಥರ ರುಬ್ಕೊಂಡು ತಗೊಬೇಕು. ನಾನೆಲ್ಲ ರುಬ್ಬಿಟ್ಟು ಪಕ್ಕಕ್ಕೆ ಸೈಡ್ಗೆ ಇಟ್ಕೊಂಡಿದ್ದೀನಿ ಉದ್ದಿನಬೇಳೆನ. ಅಷ್ಟೊತ್ತಿಗೆ ಬೇಳೆ ಬೆಂದಿತ್ತು. ತೆಗೆದುಬಿಟ್ಟು ಅದಕ್ಕೆ ಒಂದು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೋಬೋದು ಜಾಸ್ತಿನೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಸರಿ, ಮತ್ತೆ ಸ್ಟವ್ ಆನ್ ಮಾಡಿ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ. ಚೆನ್ನಾಗಿ ಕುದಿ ಬರಬೇಕು, ಆ ಥರ ಬೇಯಿಸ್ಕೋಬೇಕು. ಆಮೇಲೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಹಸಿಮೆಣ್ಸಿಕಾಯಿ ಒಂದು 3, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಿಕ್ಸ್ ಮಾಡಿಕೊಂಡು ಹೆಸರುಬೇಳೆ ಸೂಪ್ಗೆ ನಿಂಬೆಹಣ್ಣು ಹರಿದು ಓಲು ಹಾಕಲೇಬೇಕು. ನಿಂಬೆಹಣ್ಣು ಹಾಕಿದ್ರೇ ಇದು ತುಂಬ ಟೇಸ್ಟಿಯಾಗಿರೋದು. ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಳಿಸ್ಕೊಂಡೆ. ಬೋಂಡ ಸೂಪ್ ರೆಡಿ ಆಯಿತು. ಬೋಂಡಾಗಿ ಬಂದು ನಾನು ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಉದ್ದಿನಬೇಳೆ ಚೆನ್ನಾಗಿ ಬೀಟ್ ಮಾಡಿಕೊಂಡು ಕೈಯಲ್ಲೇ ಅದಕ್ಕೆ ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಚಿಟಿಕೆ ಸೋಡಾ, ಕಾಳುಮೆಣಸು ತರತರಿಯಾಗಿ ಹೊಡೆದ್ಬಿಟ್ಟು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಇಷ್ಟು ನಾನು ಹಾಕ್ಕೊಂಡಿದ್ದೀನಿ. ಪೀಸ್ ಮಾಡಿ ತೆಂಗಿನಕಾಯಿ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೋಬೇಕು. ಸರಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಟ್ಬಿಟ್ಟು ನಾನು ಎಣ್ಣೆ ಸ್ಟವ್ ಮೇಲೆ ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ನಾನು ಬೋಂಡ ಹಾಕ್ಕೊಂಡೆ. ಬೋಂಡ ದಪ್ಪಕ್ಕೆ ಹಾಕ್ಕೋಬಹುದು, ಸಣ್ಣಗೂ ಹಾಕ್ಕೋಬೋದು. ನನ್ನ ಮಗಳು ನನಗೆ ಚಿಕ್ಕದಾಗಿ ಹಾಕ್ಕೊಡೋದ್ಲು, ಅದಕ್ಕಾಗಿ ಇದನ್ನು ಈ ಥರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದುಕೊಂಡು ನಾನು ಒಂದು ಬೌಲ್ಗೆ ಹಾಕಿ ಕೊಟ್ಟೆ. ಸೂಪ್ ಹಾಕಿ ಕೊಟ್ಟಿದ್ದೀನಿ. ತುಂಬ ಟೇಸ್ಟಿಯಾಗಿ ಆಯ್ತಂತೆ. ತುಂಬಾ ಇಷ್ಟಪಟ್ಟು ತಿಂದರು ಮಕ್ಕಳು. ಈ ಚಳಿಗಾಲಕ್ಕಂತೂ ತುಂಬ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಇದಾಗಿತ್ತು ಭಾನುವಾರದ ವ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.